ಹಲೋ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಂತ ನಾನು ಭಾವಿಸ್ತೇನೆ. ಹೋಗಿ ಕೇಳಕು. ಸೊ ಈ ಒಂದು ಬೇಸಿಗೆಗಾಲದಲ್ಲಿ ಎಲ್ಲರೂ ಆರೋಗ್ಯವಂತರಾಗಿ ಇರಬೇಕನ್ನೋದೇ ನನ್ನ ಆಸೆ. ಸೊ ಭಗವಂತನಲ್ಲಿ ಎಲ್ರಿಗೂ ಒಳ್ಳೆಯ ಆರೋಗ್ಯವನ್ನು ನೀಡಲಿ ಅಂತ ಕೇಳ್ತಾ ನನ್ನ ಈ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಇದೇನಪ್ಪ ಕೈಯಾಗಿ ಹಿಂಗೆ ಇಟ್ಕೊಂಡು ನಿಂತಾಳ ಅಂತ ಅಂದ್ಬಿಡ್ರಿ. ಇವತ್ತು ನಾನು ಕರಿಬೇವಿನ ಸೊಪ್ಪಿನ ಬಗ್ಗೆ ಮಾತಾಡೋಕ್ಕೆ ಇಚ್ಛೆ ಪಡ್ತೀನಿ. ಕರಿಬೇವಿನ ಸೊಪ್ಪಪ್ಪ ಅಂತಂದ್ರೆ ಎಲ್ಲರೂ ಏನು ಬಿಡ್ರಿ ಕರಿಬೇವಿನ ಸೊಪ್ಪು ಅಂತಾರೆ. ಸಾಂಬಾರ್ನಾಗಿಂದು, ಆಮೇಲೆ ಅವಲಕ್ಕಿ ಇರ್ಬೋದು, ಉಪ್ಪಿಟ್ಟಿರ್ಬೋದು, ಎದ್ರಾಗಿಂತ ಹಾಕಿದ್ರು ತೆಗೆದು ಒಗಿತಾರೆ. ಭಾಳ ಅಂದರೆ ಚಟ್ನಿ ಒಳಗೆ ಎಲ್ಲ ಹಾಕ್ತೀವಲ್ಲ, ಅದ್ರೊಳಗಿಂದ ಅದು ಮಿಕ್ಸ್ ಆಗಿ ಹೋಗ್ಬಿಟ್ಟಿರ್ತೈತಿ, ಗ್ರೈಂಡ್ ಆಗಿರ್ತೈತಿ, ಸಣ್ಣಾಗಿರ್ತೈತೆ ಅಂತ ತಿಂತಾರೆ. ಮಕ್ಕಳು ತಿನ್ನಂಗಿಲ್ಲ, ಎಷ್ಟೋ ಇದು ದೊಡ್ಡವರು ತಿನ್ನಂಗಿಲ್ಲ. ಬಟ್ ಇದಕ್ಕೆ ಇದರದೇ ಆದ ಬಹಳಷ್ಟು ಇಂಪಾರ್ಟೆನ್ಸ್ ಐತಿ. ಸೊ ಅದ್ರ ಬಗ್ಗೆ ನಾನು ನಿಮ್ಮೆಲ್ಲರಲ್ಲಿ ಶೇರ್ ಮಾಡ್ಕೊಳಕ್ಕೆ ಇಚ್ಛೆ ಪಡ್ತೀನಿ. ಮತ್ತು ಇದು ಮಾರ್ಕೆಟಿಂದ ತಂದಿದ್ದಲ್ಲ, ನಮ್ಮ ಒಂದು ಮನೆಯ ಗಾರ್ಡನ್ನಲ್ಲೇ ನಾನೇ ಬೆಳೆಸಿದ್ದಿದ್ದು. ಸರಿ ಸುಮಾರು 5-6 ಗಿಡ ನಮ್ಮ ಕರಿಬೇವಿನ ಗಿಡ ಅದಾವೆ. ಎಲ್ಲ ಪುಟ್ಟ ಗಿಡ ಈಗ ದೊಡ್ಡ ಆಗಕತ್ತಾವ. ಮೊನ್ನೆ ಯಾಕೋ ಸ್ವಲ್ಪ ಒಂಥರ ಬಿಳಿ ಇದ್ರ ಗತೆ ಆಗಿತ್ತು, ರೋಗ ಇದು ಬಿದ್ದಿತ್ತು. ಮತ್ತು ಅದೇನು ಹೋಮ್ ರೆಮಿಡೀಸ್ ಅಂತ ಇದನ್ನು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಾಫಿ ಪೌಡ್ರ್ ಇರ್ತೈತಲ್ರಿ, ಕಾಫಿ ಪೌಡ್ರ್ ಸ್ಪ್ರೇ ಮಾಡಿದೆ, ಸ್ವಲ್ಪ ನೀರನ್ನೇ ಹಾಕಿ. ಅದೆಲ್ಲ ಹೋಗ್ಬಿಟ್ಟೈತಿ. ಈಗೆಲ್ಲ ಲೀವ್ಸ್ ಎಲ್ಲ ಭಾರಿ ಹೆಲ್ದಿಯಾಗಿ ಬಂದವ. ಸೊ ಈಗ ಏನು ಬೆಳೀಲಿ, ನಾವು ಮನೆಯಾಗ ಬೆಳೆದಿದ್ದು ಅಂದರೆ ಅದು ಭಾರಿ ಹೆಲ್ದಿ ಅಂತ ಹೇಳಿ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕಂದರೆ ಯಾವುದೂ ನಾವು ಆರ್ಟಿಫಿಷಿಯಲ್ ಇದನ್ನು ಯೂಸ್ ಮಾಡೋಂಗಿಲ್ಲ. ಆಮೇಲೆ ಇವೆಲ್ಲ ಹೊರಗಿದ್ದ NPK ಅಂಥವೆಲ್ಲ ಗೊಬ್ಬರ ಎಲ್ಲ ಹಾಕೋಂಗಿಲ್ಲ. ನ್ಯಾಚುರಲ್ ಸಗಣಿ ಗೊಬ್ಬರನೇ ಹಾಕಿರ್ತೀವಿ. ಒಂದು ಅಟ್ಲೀಸ್ಟ್ 2 ಮಂತ್ಸಿಗೆ ಒಂದು ಸತಿ ಹಾಕಿರ್ತೀವಿ ಅಷ್ಟೇ. ಆಮೇಲೆ ಬಹಳ ಚೆನ್ನಾಗಿ ಬೆಳೀತಾ ಐತಿ. ಒಂದು ಪಾಟ್ನಾಗ ಹಾಕೀನಿ, ಒಂದು 5-6 ಗಿಡ ಅಲ್ಲಿ ಕಾರ್ನರ್ನಾಗ ಹಾಕೀನಿ. ಎಲ್ಲವೂ ಚೆನ್ನಾಗಿ ಬೆಳೆಯಕತ್ತವ. ಏನೇ ಆಗಲಿ ನಮ್ಮ ಮನೆಯಾಗ ಬೆಳೆದಿದ್ದೆ ಅಂದರೆ ನಮ್ಗೆ ಸಿಗುವಂತಹ ಖುಷಿ ಬೇರೆಯೇ. ಅದು ಒಂದು ಹಣ್ಣು ಇರ್ಬೋದು, ತರಕಾರಿ ಇರ್ಬೋದು, ಏನೇ ಇರಲಿ, ಅದ್ರಾಗ ತಿನ್ನೋದು, ಅದ್ರಾಗ ಅದನ್ನು ಎಂಜಾಯ್ ಮಾಡೋ ಖುಷಿನೇ ಬೇರೆ, ಅದನ್ನು ನೋಡೋ ಖುಷಿನೇ ಬೇರೆ ಇರ್ತೈತಿ. ಸೊ ಯಾರ್ಯಾರು ಹೋಮ್ ಗಾರ್ಡನ್ ಮಾಡಿರಿ, ಆಮೇಲೆ ಅದರಲ್ಲಿ ನೀವು ಏನೇನು ಬೆಳಿತೀರಿ ಅದನ್ನು ಕೂಡ ನನ್ನ ಹತ್ರ ಶೇರ್ ಮಾಡ್ಕೊಳ್ರಿ. ಆಮೇಲೆ ಇದೇ ರೀತಿ ಈಗ ಮೊನ್ನೆ ನಮಗೆ ಗಿಡದಾಗ ಬೆಳೆದಿದ್ದು ಮಾವಿನ ಹಣ್ಣು ಆಲ್ಫಾನ್ಸೋ ಒಂದು 5 ವರ್ಷದ ಹಿಂದೆ ನಾನು ಕೃಷಿ ಮೇಳಕ್ಕೆ ಎಷ್ಟು ಸತಿ ಬರಲಿ, ನಾನು ಪ್ರತಿ ಸತಿ ನಾನು ಹೋಗ್ತೀನಿ. ಹೋದಾಗ ಒಂದು 5 ಗಿಡ ತೊಗೊಂಡು ಬಂದಿದ್ದೆ. ಆಲ್ಫಾನ್ಸೋ ಗಿಡ ನಾವು ಆಪೂಸ್ ಅಂತ ಕಾಮನ್ ಆಗಿ ಅಂತೀವಿ, ಬಟ್ ಅದು ಆ್ಯಕ್ಚುಲಿ ಅದ್ರದ್ದು ಬೊಟ್ಯಾನಿಕಲ್ ನೇಮ್ ಆಲ್ಫಾನ್ಸೋ ಅಂತ ಹೇಳಿ. ಸೊ ಅದ್ರಾಗ 2 ವೆರೈಟಿ ಬರ್ತೈತಿ. ಒಂದು ದೇವಗಢ, ಇನ್ನೊಂದು ರತ್ನಗಿರಿ. 2 ಬಹಳ ಒಂದು ಉತ್ತಮ ಮಟ್ಟದ ಮಾವಿನ ಹಣ್ಣು, ಅದೆಲ್ಲರಿಗೂ ನಿಮಗೆ ಗೊತ್ತೈತಿ. ಸೊ ಅದು ಕೂಡ ಸರಿ ಸುಮಾರು ಒಂದು 100 ಡಜನಷ್ಟು ಹಣ್ಣು ಒಂದೇ ಗಿಡದಲ್ಲಿ ಆಗಿತ್ತು. ಸೊ ಎಲ್ಲರೂ ಬಹಳ ಎಂಜಾಯ್ ಮಾಡಿಕೊಂಡು ನಾವು ತಿಂದ್ವಿ. ಇಷ್ಟೇ ಗಿಡ ಐತಿ, ಭಾಳ ದೊಡ್ಡದು ಇಲ್ಲ. ಇನ್ನು 2 ಗಿಡದ್ದು ಈಗ ಹರಿದೀವಿ, ಇನ್ನೂ ಹಣ್ಣಾಗೋ ಸ್ಟೇಜ್ನಾಗ ಇದ್ದಾವೆ. ಇನ್ನೊಂದು 1-2 ಆಲ್ಫಾನ್ಸು, ಒಂದು ಕಲ್ಮಿ ಅದು ಪ್ರಾಬಬ್ಲಿ. ಹಾಗಾಗಿ ಅದು ಸ್ವಲ್ಪ ನೋಡೋಕ್ಕೂ ಬೇರೆನೇ ಐತಿ. 2 ಗಿಡ ಹೋದ್ವು ರೀ ಅವು. ಸೊ ಇಷ್ಟೊಂದು ಗಿಡ ಗಾರ್ಡನಲ್ಲಿ ಬೆಳೆಸಿದ್ದೆ. ಸೊ ಅಷ್ಟು ಗಿಡ ಯಾವಾಗಲೂ ಒಂದು ಲೆಕ್ಕ ತೊಗೋಬೇಕು. ಏನಂದ್ರೆ ನೀ 10 ಗಿಡ ಹಚ್ಚಿದ್ರೆ ಅದ್ರಾಗ 5 ಬರ್ತಾವೆ ಅಂಥೇಳಿ ಲೆಕ್ಕ ಇಟ್ಕೊಂಡು ಹಚ್ಬೇಕು, ಏನೋ ಹಚ್ಬೇಕಾದ್ರು. ಸೊ 5ರಾಗ ನೀ 2 ಹೋದರೂ 3 ಉಳಿತಾವ ಅನ್ನೋದು ನನ್ನ ಒಂದು ಅನಿಸಿಕೆ. ರೂಟೀನಾಗ ನಾನು ಹಚ್ಚಿ ನೋಡ್ತಿರ್ತೀನಲ್ಲ, ಹಂಗೆ 2 ಹೋದ್ರೂ ಒಂದು ಇಷ್ಟನ್ನು ನಮ್ಗೆ ಉಳಿತಾವ, ಅದನ್ನು ಬೆಳಿತಾವ. ಅದು ಬೆಳೆದ ಮೇಲೆ ಅದರಿಂದ ಒಂದು ಫಲ ಸಿಗೋದು, ಅದ್ರದ್ದು ಖುಷಿ ನೋಡೋದೇ ಭಾಳ ಚಂದ ಅಂಥೇಳಿ ನಾನು ನಿಮ್ಮೆಲ್ಲರಲ್ಲಿ ಹೇಳ್ತೀನಿ. ಆಮೇಲೆ ಗಿಡ ಹಚ್ಚಿದ್ರು ಅದಕ್ಕೆ ಸರಿಯಾಗಿ ಗೊಬ್ಬರ ಹಾಕಿ ಅದಕ್ಕೆ ನೀರು ಹಾಕಿದವರು ನಮ್ಮ ಯಜಮಾನರು. ಸೊ ಅವ್ರಿಗೆ ಕೂಡ ನಾನು ನಿಮ್ಮ ಒಂದು ಈ ವ್ಲಾಗಲ್ಲಿ ತುಂಬ ಧನ್ಯವಾದ ಹೇಳ್ತೀನಿ. ಯಾಕಂದರೆ ಫಸ್ಟ್ ಇಯರು ಸ್ವಲ್ಪ ಹಣ್ಣಾಯಿತು, ನೆಕ್ಸ್ಟ್ ಇಯರ್ ಆಗಲೇ ಇಲ್ಲಿ ಹೋಗ್ಬಿಡಲಿಲ್ಲ. ಸೊ ಅದು ಮತ್ತೇನೋ ಅವರು ಗಾರ್ಡನ್ ಮಾಡೋನು ಕರೆದು ಅದಕ್ಕೇನೋ ಒಂದಿಷ್ಟು ಪೌಡ್ರ್ ಗಿಡ್ರ್ ಹಾಕಿ ಏನೋ ಮಾಡಿದರು. ಸೊ ಈ ಸತಿ ಭಾಳ ಚಂದ ಹಣ್ಣಾಗಿದ್ದು, ದೇ ಆರ್ ವೆರಿ ಟೇಸ್ಟಿ. ಸೊ ಮತ್ತು ಯಾರ್ಯಾರು ಹಂಗೆ ನೀವು ಹಣ್ಣೆಲ್ಲ ಬೆಳಿತೀರಿ ಅದನ್ನು ಹೇಳ್ರಿ. ಆಮೇಲೆ ಈಗ ಸೀತಾಫಲ ಕೂಡ ಹಣ್ಣಾಗಕತ್ತವ. ಚಿಕ್ಕು ಸ್ವಲ್ಪ ಸಣ್ಣದೈತಿ, ಪೇರೂ ಇನ್ನೂ ಸಣ್ಣದೈತಿ. ಮೊದಲು ಹಚ್ಚಿದ್ದೆ ಅವೆಲ್ಲ ಹೋಗ್ಬಿಡ್ಬೇಕು. ಈಗ ಕಮಿಂಗ್ ಟು ಕರಿಬೇವಿನ ಸೊಪ್ಪು ಎಲ್ಲರೂ ಮೂಗುವುದೇ ಜಾಸ್ತಿ. ಎಲ್ಲರೂ ದಯವಿಟ್ಟು ಇದ್ರದ್ದು ಇಂಪಾರ್ಟೆನ್ಸ್ ತಿಳಿದ ಮೇಲೆ ಯಾರೂ ಹಂಗೆ ಮಾಡದೆ ಸರಿಯಾಗಿ ತಿಂತೀರಿ ಅಂತ ಹೇಳಿ ನಾನು
ಆಶಿಸ್ತೇನೆ. ಕರಿಬೇವಿನ ಸೊಪ್ಪೊಳಗೆ ನೀವು ದಿನ ನಿಮ್ಮ ಊಟದಾಗ ಯಾಕೆ ಹಾಕೋದು ಇಂಪಾರ್ಟೆನ್ಸ್ ಎದಕ್ಕಪ್ಪ ಅರ್ಲಿ ಡೇಸ್ ನಮ್ಮ ಹಿರಿಯರು ಎಲ್ಲ ಒಂದು ರೂಢಿ ಮಾಡ್ಕೊಂಡಾರ ಅಂತಂದ್ರೆ ಇದಕ್ಕೆ ಎನಿಮಿಯಾ ಫೋಲಿಕ್ ಆ್ಯಸಿಡ್ ಅಂಥೇಳಿ ಕಬ್ಬಿಣಾಂಶ ಮತ್ತು ತೊಗೊಬಿಡಪ್ಪ ಕಬ್ಬಿಣಾಂಶ ಮತ್ತು ಫೋಲಿಕ್ ಆ್ಯಸಿಡ್ ಇವೆರಡೂ ನಮ್ಮಲ್ಲಿ ಹೆಮೋಗ್ಲೋಬಿನ್ ರಕ್ತಹೀನತೆ ಕಡಿಮೆ ಮಾಡೋಕ್ಕೆ ಬಹಳ ಒಂದು ಹೆಲ್ಪ್ ಮಾಡ್ತಾವೆ. ಸೊ ಇದು ದೇಹಕ್ಕೆ ಫೋಲಿಕ್ ಆ್ಯಸಿಡ್ ನಮಗೆ ಬೇಕೇ ಬೇಕು. ರಕ್ತಹೀನತೆ ಹೋಗಬೇಕು ಅಂದರೆ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ ತೊಗೊಳ್ಳೋ ಬದಲಿ ಕರಿಬೇವು ಜಾಸ್ತಿ ತಿನ್ನಿರಿ. ಒಂದು ಎರಡನೇದು ಇಟ್ ಈಸ್ ನ್ಯೂಟ್ರಿಷಿಯಸ್ ಕೂಡ, ಇದ್ರಾಗ ವಿಟಮಿನ್ಸ್ ಕೂಡ ಇರ್ತೈತಿ. ಆಮೇಲೆ ಅದೇ ರೀತಿ ಹೇರ್ ಫಾಲ್ ಯಾರಿಗಾರು ಆಗ್ತಿದ್ರೆ, ಕೂದಲು ಉದುರ್ತಿದ್ರೆ ಕರಿಬೇವಿನ ಸೊಪ್ಪು ಒಂದು ಹಿಡಿಯಷ್ಟು ಸೊಪ್ಪು ಒಂದು ಅರ್ಧ ಬಟ್ಲ ಕೊಬ್ಬರಿ ಎಣ್ಣೆ ಹಾಕಿ ನೀವು ಸ್ವಲ್ಪ ಬಿಸಿ ಮಾಡಿರಿ. ಅದನ್ನು ಬಿಸಿ ಮಾಡಿ ಅದನ್ನು ಹಾಕಿಟ್ಟು ದಿನ ನೀವು ಅದನ್ನು ಸ್ಕಾಲ್ಪಿಗೆ ಒಳಗೆ ನೆತ್ತಿಗೆ ಹಚ್ಕೋಬೇಕು. ವಾರದಾಗ 2 ಸತಿ ಹಂಗೆ ಮಾಡಿರಿ, ಹೇರ್ ಫಾಲ್ ಎಲ್ಲ ಕಡಿಮೆ ಆಕೈತಿ, ಡೆಫಿನೆಟ್ಲಿ ಕಡಿಮೆ ಆಕೈತಿ. ಅದನ್ನ ಇಟ್ಕೋಬೋದು, ನೀವು ಹಂಗೆ ಮಾಡಿ ಕೂಡ ಇಟ್ಕೋಬೋದು ಬಾಟ್ಲೆಲ್ಲ ಹಾಕಿ. ಆಮೇಲೆ ಯಾರಿಗೆಲ್ಲ ಸ್ಪ್ಲಿಟ್ ಹೇರ್ ಅಂತೀವಲ್ಲ, ಕೂದಲು ಟಿಸಲ್ ಹೊಡೆದಿರ್ತೈತಲ್ಲ, ಅದು ಕೂಡ ಇದು ಕಡಿಮೆ ಆಕೈತಿ. ಆಮೇಲೆ ಹೇರ್ ಥಿಕ್ನೆಸ್ ಜಾಸ್ತಿ ಆಕೈತಿ, ದಟ್ಟವಾಗಿ ಬರ್ತೈತಿ ಕರಿಬೇವಿನ. ಸೊ ಇದೆಲ್ಲ ಇಂಪಾರ್ಟೆನ್ಸ್ ನೋಡ್ರಿ, ಎಷ್ಟು ಮಂದಿಗೆ ಗೊತ್ತೇ ಇರೋಕ್ಕಿಲ್ಲ. ಆಮೇಲೆ ನೆಕ್ಸ್ಟ್ ಇದು ಈವನ್ ರೀಸೆಂಟಾಗಿ ಕೆಲವು ಕ್ಯಾನ್ಸರ್ ಕೂಡ ಇದ್ರೆ ಕರಿಬೇವಿಂದ ಇದರಲ್ಲೇ ಕ್ಯಾನ್ಸರ್ ಕೂಡ ಕಡಿಮೆ ಆಕೈತಿ ಅಂತ ಹೇಳಿ ಕೆಲವು ಸ್ಟಡಿ ಮಾಡ್ತಾ ಇದ್ದಾರೆ, ಇನ್ನೂ ರಿಸರ್ಚ್ ಹಂತದಲ್ಲೇ ಐತಿ. ಸೊ ಈ ಎಲ್ಲ ಒಂದು ಇಂಪಾರ್ಟೆನ್ಸ್ ನೋಡಿಕೊಂಡು ಕರಿಬೇವು ದಯವಿಟ್ಟು ನೆಗ್ಲೆಕ್ಟ್ ಮಾಡಲಾರ್ದ ಎಸಿಲಾರ್ದ ಎಲ್ಲರೂ ತಿನ್ನಿರಿ. ಆಮೇಲೆ ಸಾಧ್ಯ ಆದಷ್ಟು ಮಕ್ಕಳಿಗೂ ತಿನ್ನಿಸ್ರಿ. ಮಕ್ಕಳು ಆರೋಗ್ಯಕರವಾಗಿ ಬೆಳಿಬೇಕು, ರಕ್ತಹೀನತೆಯಿಂದ ಬಳಲಬಾರ್ದು ಅಂದರೆ ಇದು ಕರಿಬೇವಿನ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಿಬಿಡ್ರಿ, ಬೆಸ್ಟ್ ಅದು. ಆ್ಯಕ್ಚುಲಿ ಯಾವುದೇ ವೆಜಿಟೇಬಲ್ ಸಣ್ಣದಾಗಿ ಕಟ್ ಮಾಡಿದರೆ ಅದರದ್ದು ಒಂದು ಪೌಷ್ಟಿಕಾಂಶದ ಅಂಶ ಕಡಿಮೆ ಆಕೈತಿ ಅಂತ ಹೇಳಿ ನನಗೂ ಗೊತ್ತು, ಬಟ್ ತಿನ್ನಂಗಿಲ್ಲ ಮಕ್ಕಳು. ಸೊ ಅದಕ್ಕೆ ಯಾವುದೋ ಒಂದು ರೂಪದಾಗ ಒಳಗೆ ಹೋಗಿಸ್ಬೇಕು ಅವಕ್ಕೆ. ಹಂಗೆ ಆಮೇಲೆ ಚಟ್ನಿ ಹೆಂಗೆ ಮಾಡ್ತಿರಲ್ಲ, ಈಗ ಪಾಲಕ್ಕೆಲ್ಲ ಮಾಡ್ತೀವಿ, ಅದನ್ನು ನಾವು ಹೆಂಗೆ ಮಾಡೋ ಮುಂದೆ ಮಿಕ್ಸಿಗೆ ಹಾಕಿ ಸಣ್ಣ ಮಾಡಿಬಿಡ್ತೀವಿ ಅದನ್ನು, ಪಾಲಕ್ ಪನ್ನೀರೆಲ್ಲ ಮಾಡ್ಬೇಕಾರೆ. ಹಂಗೆ ಇದನ್ನೂ ಒಂದು ಕರಿಬೇವು ಸೊಪ್ಪು ಒಂಚೂರು ಈಗ ಟೊಮೆಟೊ ಅದು ಗ್ರೇವಿ ಮಾಡ್ತಿರ್ತೀವಲ್ಲ ಅದರೊಳಗೆ ಹಾಕಿಬಿಡ್ರಿ, ಹಾಕಿದ್ದು ಗೊತ್ತಾಗಂಗಿಲ್ಲ. ಹಂಗೆ ಮಾಡಿದರೆ ಎಲ್ಲ ಮಕ್ಕಳು ತಿಂತಾರೆ, ಎಲ್ಲ ಮಕ್ಕಳ ದೇಹಕ್ಕೂ ಇದ್ರದ್ದು ಅಂಶ ಹೋಗ್ತೈತಿ. ಅವ್ರಿಗೆ ಹೇರ್ ಫಾಲ್ ಕಡಿಮೆ ಆಗ್ತದೆ, ಫೋಲಿಕ್ ಆ್ಯಸಿಡ್ ಡೆಫಿಷಿಯನ್ಸಿ ಆಗೋದಿಲ್ಲ, ಆಮೇಲೆ ನ್ಯೂಟ್ರಿಷನ್ ಕೂಡ ಸಿಗ್ತೈತಿ. ಸೊ ಇದನ್ನೆಲ್ಲರೂ ನೀವು ಫಾಲೋ ಮಾಡಿರಿ, ಟ್ರೈ ಮಾಡಿರಿ. ಆಮೇಲೆ ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆಗೆ ಹಂಚ್ಕೊಳ್ರಿ. ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಹೆಚ್ಚಿಂದ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ. ನಾನು ಕೂಡ ನೀವು ಇಂಥ ಕಲಿತೇನೆ ಅಂತ ಹೇಳ್ತಾ ನನ್ನ ಈ ವ್ಲಾಗ್ ಇವತ್ತು ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಆಮೇಲೆ ಎಲ್ಲರೂ ಇದನ್ನು ಶೇರ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಅಂತ ಹೇಳ್ತಾ ನನ್ನ ವ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು.